ಟೇಸ್ಟ್ ಮಾಡಲಾ? ಮಾಡ್ರಿ. ಸರಿ. ಏನು ಮಾಡ್ತಿದ್ದಾಗಲೇ ಏನು ಮಾಡ್ತಿದ್ಯಾ? ಅದೇ ನಿನ್ನೆ ಮಾಡಿದ್ದಲ್ಲ ಇದು ಓಟ್ಸ್ ಪುಡ್ಡಿಂಗ್, ಅದಕ್ಕೆ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಹಾಕಬೇಕು. ಮತ್ತು ಅದು ಕ್ಯಾಶು ಪಂಪ್ಕಿನ್ ಸೀಡ್ ಎಲ್ಲ ರೋಸ್ಟ್ ಮಾಡಬೇಕು. ಒಂದಾಯ್ತಾ ಬ್ರಷು? ಏನಾಗ್ತಿದೆ ಮೇಡಮ್? ಆಯ್ತಾ ತಿಂಡಿ? ರೋಸ್ಟ್ ಆಯಿತು. ಪಂಪ್ಕಿನ್ ಓವನಲ್ಲಿ ಇಟ್ಟಿದ್ದೀನಿ ಅಂತ. ಕ್ಯಾಶು ಸಾಕಲ್ಲ ಇಷ್ಟು? ಸಾಕು. ಒಂದೇ ಆ್ಯಪಲ್ ಹಾಕಿರೋದು, ಜಾಸ್ತಿ ಆಗಲ್ಲ ತಾನೇ? ಎಲ್ಲ ಹಾಕ್ಲಾ? ಸಾಕು. ಸಾಕಾ? ಮತ್ತೆ ಉಳಿದಿದೆ ನೀನು ಮಾಡೋದು. ಆ್ಯಕ್ಚುಲಿ ಈ ಥರ ಲೈನಲ್ಲಿ ಹಾಕಬೇಕು, ಬಟ್ ನಾವು ಇಬ್ಬರು ತಿಂತೀವಲ್ಲ ಇದನ್ನೇ, ಸೊ ಮಿಕ್ಸ್ ಹಾಕು ಅಂತ. ನನಗೆ ಸಪ್ರೇಟ್ ಅರ್ಧ ನಿಮಗೆ ಅರ್ಧ ನನಗೆ. ಇದು ತುಂಬ ಹೆವಿ ಅನಿಸುತ್ತೆ, ಯಾಕಂದರೆ ಇದಿದೆಯಲ್ಲ ಓಟ್ಸ್ ಮತ್ತು ಚಿಯಾ ಸೀಡ್. ಬಿಸಿ ಕ್ಯಾಶ್ನು ಹೆವಿ. ಇದು ನಾನು ಅಂದ್ಕೊಂಡು ನೀನು ಹೇಳಿದ್ಯಲ್ಲ ಇನ್ನೂ ಜಾಸ್ತಿ ಹಾಕು ಅಂತ. ಜಾಸ್ತಿ ಆಗ್ತಿದ್ರೆ ನಮಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಇದು ನೋಡಿ, ಇದೇ ಉಳಿಬೋದು ಅನಿಸುತ್ತೆ ನನಗೆ. ತಿನ್ನೋಕ್ಕಾಗಲ್ಲ ಇಷ್ಟೆಲ್ಲ, ಜಾಸ್ತಿ ಬೇಡಲ್ಲ. ಸಾಕು. ನೀರು ಹನಿ ಹಾಕ್ತೀಯಾ? ಸ್ವೀಟ್ನೆಸ್ಸಿಗೆ ನಿನ್ನೆ ಡೇಟ್ಸ್ ಹಾಕಿದ್ದೆ. ಇದು ಹಾಲು ಜೊತೆ ಸೋಪ್ ಮಾಡಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೆ ನಿನ್ನೆ. ಸ್ವೀಟ್ ಮತ್ತೆ ಇರಲಿ, ನಮಗೆ ಇದು ಸಪ್ಪೆ ಸಪ್ಪಾಗಿ ತಿನ್ನೋಕ್ಕಾಗಲ್ಲ. ಸಾಕಲ್ಲ? ಟೇಸ್ಟ್ ಮಾಡಲಾ? ಇದನ್ನು ಹಂಗೆ ಡಬ್ಬದಲ್ಲಿ ಹಾಕೋಲ್ಲ? ಟೇಸ್ಟ್ ಮಾಡಲಾ? ಮಾಡ್ರಿ. ಅಮೇಜಿಂಗ್. ವಾವ್, ಇದನ್ನು ಹಾಕುವ. ಚೆನ್ನಾಗಿ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಸಿಗುತ್ತಲ್ಲ, ಸಕ್ಕತ್ತಾಗಿದೆ. ನಾನು ಅಂದ್ಕೊಂಡೆ ಎಷ್ಟು ಚೆನ್ನಾಗಾಗಲ್ಲ ಅಂತ. ವಾವ್, ಸ್ವೀಟ್ ಇದೆಯಲ್ಲ. ಟ್ರೈ ಮಾಡು. ಮಾಡ್ತೀನಿ ತಗೋ. ಹೇಗಿದೆ? ಸಕ್ಕತ್ತಾಗಿದೆಯಾ? ಸೊ ಮ್ಯಾರೇಜ್ ಫಂಕ್ಷನಿಗೆ ಹೋಗಬೇಕಿತ್ತು, ಸೊ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಓಟ್ಸ್ ಪುಡ್ಡಿಂಗ್ ಮಾಡಿಕೊಂಡು ತಿಂದ್ವಿ. ಅದಾದಮೇಲೆ ಸೀರೆ ಎಲ್ಲ ಅರೇಂಜ್ ಮಾಡುವ ಅಂತ ರೂಮಿಗೆ ಬಂದೆ. ಮಳೆ ಎಲ್ಲ ಜೋರಾಗಿ ಬರ್ತಾ ಇತ್ತು. ಈ ರೇಷ್ಮೆ ಸಾರಿ ಎಲ್ಲ ಉಟ್ಕೊಂಡು ಮಕ್ಕಳನ್ನು ಹೇಗೆ ಎತ್ಕೊಳ್ಳೋದು ಅಂತ ಟೆನ್ಷನ್ ಬೇರೆ ಇತ್ತು ನನಗೆ. ಸೊ ಫಸ್ಟ್ ಜ್ಯುವೆಲರೀಸ್ ಎಲ್ಲ ಅರೇಂಜ್ ಮಾಡುವ ಅಂತ ನೋಡ್ತಾ ಇದ್ದೆ. ಸಾರಿಗೆ ಯಾವುದು ನೀಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಿಥುನ್ ಹೇಳ್ದ ಕೆಳಗಡೆ ಪರ್ಲಿದು ಹಾಕು ಅಂತ. ನನಗೆ ಆ್ಯಕ್ಚುಲಿ ಮಿಡ್ಲಿದು ಹಾಕಬೇಕಿತ್ತು, ಮಲ್ಲಿಗೆ ಸರ, ಯಾಕಂದರೆ ಅದನ್ನು ಹಾಕದೆ ತುಂಬ ವರ್ಷ ಆಗೋಗಿತ್ತು. ಸೊ ಆಮೇಲೆ ಸಾರಿ ನಾನು ಈ ಥರ ಬ್ಲೂ ಕಲರ್ ಹಾಕಿರೋದ್ರಿಂದ ಪರ್ಲಿದು ನೆಕ್ಲೇಸ್, ಅದರಲ್ಲಿ ಸಿಲ್ವರ್ ಜರಿ ಇರೋದ್ರಿಂದ ಪರ್ಲ್ ನೆಕ್ಲೇಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಂಡೆ. ಆಮೇಲೆ ನೀನು ಹೊರಡಿ ಆಮೇಲೆ ಅವನು ಹೊರಡಿಸಿದ್ದಾಯಿತು. ನಾವು ಹೊರಡಿ ಆದಮೇಲೆ ಹೊರಡಿಸಿದ್ರಾಯಿತು. ಅತ್ತ ಬಾಬು? ದಾ ಇದು ಹಾಕ್ಲಾ? ನಾನು ದೊಡ್ಡದು ಕಾಣಿಸ್ತಾ ಇದೆಯಾ?
ಬೆಂಡು ಓಲೆ ಇದು ಓಕೆನಾ? ತುಂಬ ಒಳ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಹಾಕೊಳ್ಳಿ. ಇದು ಹಾಕ್ಲಾ? ಎರಡು ಹಾಕಕ್ಕಾಗಲ್ಲ, ಒಂದು ಹಾಕ್ಬೇಕು. ಯಾವುದು ಇದಾ? ಇದೆಲ್ಲ ಚಿನ್ನ ಅಲ್ಲ ಆಯ್ತಾ, ಎಲ್ಲ ಆರ್ಟಿಫಿಷಿಯಲ್. ಸೊ ಚಿನ್ನ ಅಂತ ಅನ್ಕೋಬೇಡಿ. ಸೊ ಇದು ಹಾಕ್ಲಾ ಅಥವಾ ಇನ್ನೊಂದು ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಇದೆಯಲ್ಲ, ಸೊ ಸಿಲ್ವರಿಗೆ ಇದು ಪರ್ಲ್ ಇದು ಮ್ಯಾಚ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ಇದು ಮ್ಯಾಚ್ ಆಗುತ್ತವ ಸಿಲ್ವರಿಗೆ? ಚೂರು ಸಾಕಲ್ಲ, ಇಷ್ಟೇ ಸಿಂಪಲ್ ಆಗಿ. ಸೊ ಇಯರಿಂಗ್ಸ್ ನಾನು ಯಾವ್ದು ಹಾಕಲಿ? ಇದು ಹಾಕೊಳ್ಳ ಅಥವಾ ಇದು? ಪರ್ಲ್ ಮ್ಯಾಚ್ ಆಗುತ್ತೆ, ಬಟ್ ಇದನ್ನ ನಾನು ಹಾಕೇ ಇಲ್ಲ. ಎಲ್ಲ ಆರ್ಟಿಫಿಷಿಯಲ್, ಚಿನ್ನ ಅಲ್ಲ. ನೋ ಚಿನ್ನ, ನನ್ನ ಹತ್ರ ಚಿನ್ನ ಇಲ್ಲ. ಸರಿನಾ? ಓಕೆ ಕಾಣಿಸ್ತೀವಿ. ಬಟನ್ ಲಿಪ್ಸ್ಟಿಕ್ ಲೈಟಾಗಿ ಹಾಕೊಂಡಿದ್ದೀನಿ ಸಾಕು ಅಂತ. ಮೇಕಪ್ ಜಾಸ್ತಿ ಹಾಕೊಂಡಿಲ್ಲ. ಮೇಕಪ್ ಹಾಕಿದ್ರೆ ವಿಚಿತ್ರ ಕಾಣಿಸ್ತೀನಿ ನಾನು. ಸೊ ಒಂದು ಕ್ರೀಮ್ ಹಚ್ಕೊಂಡಿದ್ದೀನಿ ಅಷ್ಟೇ, ಸಾಕು ಅಂತ. ಲಿಪ್ಸ್ಟಿಕ್ ಹಾಕಿದರೆ ಮೇಕಪ್ ಹಾಕೋ ಅವಶ್ಯಕತೆ ಇಲ್ಲ, ಸೊ ನಾನು ಹಾಕಲ್ಲ. ಹಾಕಿದರೆ ಅದೊಂಥರ ರಿಂಕಲ್ಸ್ ಥರ ಕಾಣಿಸುತ್ತಲ್ಲ, ನನಗೆ ಇಷ್ಟನೇ ಆಗಲ್ಲ. ಸಾಕು ಅನ್ಸುತ್ತೆ ಇಷ್ಟು. ಸಾಕಲ್ಲ, ಮೇಕಪ್ ಎಲ್ಲ ಬೇಡಲ್ಲ. ಸೊ ನಾನು ಕೂದಲು ಏನು ಮಾಡೋದು ಅಂತ ಗೊತ್ತಿಲ್ಲ. ಕೂದಲು ಬಿಡೋದಾ ಅಥವಾ ಜುಟ್ಟು ಕಟ್ಕೋಬೇಕಾ ಅಂತ. ಹಾಂ, ಕೂದಲು ಬಿಡ್ಲ ನಾನು? ಬೇಡಲ್ಲ, ಮಗಳನ್ನ ಇಟ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಈ ಥರ ಬಿಡುವ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಆದರೆ ಏನಂದ್ರೆ ಪ್ರಾಬ್ಲಮ್ ಏನಂದರೆ ಮಗಳನ್ನ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಅವಳು ಕೂದಲು ಎಳಿಯೋಕ್ಕೆ ಶುರು ಮಾಡ್ತಾಳಲ್ಲ. ಇದೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ. ಇಟ್ಸ್ ಪ್ರಿಟಿ. ಏನು ಹೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು. ಇಲ್ಲ ಅಂದರೆ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ. ಇವತ್ತೇನೋ ನೀಟಾಗಿ ನಿಂತ್ಕೊಳ್ತಾ ಇದೆ, ಬಟ್ ಕೂದಲು ಬಿಡುವಂಗಿಲ್ಲ. ಬಿಟ್ಟರೆ ಕರೆಕ್ಟ್ ಆಗಿದೆ ಸಾರಿ. ಆಮೇಲೆ ಇದು ಬಣ್ಣ ಕ್ಲಿಯರ್ ಹಾಕ್ಲಾ, ಇದು ಹಾಕ್ಲಾ? ಕೂದಲು ಬಿಟ್ಟು ಕಟ್ಬೇಕಾ? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಕರೆಕ್ಟ್ ಆಗಿದೆಯಲ್ಲ, ಹುಟ್ಟಿದೆಲ್ಲ. ಬಟನ್ ಹಾಕಿದೆಯಲ್ಲ. ಏನ್ ಮಾಡ್ತಿದ್ಯಾ? ನೀನೇ ಹೇಳಿದ್ದು ಟೀ ಇಡು ಅಂತ. ಇನ್ನೂ ಆಗಿಲ್ಲ ಟೀ ಇಟ್ಟು. ಸಾಕಲ್ಲ ಸಣ್ಣ ನೋಡೋದಲ್ಲಿ? ಹಾಂ ಸಾಕು. ಟೀ ಜಾಸ್ತಿ ಕುದಿಸ್ಬೇಡ. ಟೀ ಆಗ್ಬೋದು, ಕಾಫಿ ಆಗ್ಬೋದು, ಯಾವುದು ಆಗ್ಬೋದು, ಚೆನ್ನಾಗಿರ್ಬೇಕು ಅಷ್ಟೇ. ಅಜ್ಜಿಗೆ ಟೀನೇ ಆಗ್ಬೇಕು. ಸರಿ, ಕಾಫಿ ಕುಡಿಯೋದು ಹೀಟ್ ಆಗುತ್ತೆ. ಡನ್. ಓಕೆ. ಎಷ್ಟೊತ್ತಪ್ಪ ಇವಳು ಟೀ ನೋಡು ಏನು ಮಾಡ್ತಿದ್ದಾಳೆ ಅಂತ. ಆಯ್ತಮ್ಮ ಟೀ ನಿಂದು.
ಯಾರಿಗೆ ಶುಗರ್ ಲೆಸ್? ನಿಂಗೆ ಲೆಸ್. ಕರೆಕ್ಟಾಗಿ ಹಾಕು. ಹಂಗಂತೇಳಿ ಜಾಸ್ತಿ ಬೇಡ. ಅಜ್ಜಿ ಇದ್ದಾರೆ, ಕಾಯ್ದಿದ್ದಾರೆ. ಅಂತ ಹೇಳಿ ಬಂದಿದ್ದು ಇದ್ರ ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದಾರ. ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದಾರೆ. ಸರಿ, ಸ್ನ್ಯಾಕ್ಸು ನಿಂಗೆ ಬೇಡಲ್ಲ? ನಂಗೆ ಬೇಡ, ಅಜ್ಜಿ ಕೊಡು. ಬನಾನಾ ಚಿಪ್ಸು ಆವಾಗ ನಾನು ತಗೊಂಡು ಬಂದಿದ್ದ. ಹಾಕೊಂಡು ಅಜ್ಜಿ ಕೊಡು ಅವ್ರಿಗೆ. ಅವರು ಬಿಸಿ ಇದ್ರೆ ಕುಡಿಯಲ್ಲ ಅಂತ ತಣ್ಣಗೆ ಮಾಡಿ ಕೊಟ್ರೆ ಸರಿ. ಲೈಟ್ ಆಫ್ ಮಾಡು. ಆಫ್ ಮಾಡ್ತೀನಿ. ಶೇರ್ ಹೊಡಿತು. ಐಟು ದೀಲಮ್ಮ. ಚೂರು ನಂಗೂ ತಿನ್ನುವಲ್ಲ, ಇದನ್ನು ಎತ್ಕೊಂಡು ಹೋಗ್ತೀನಿ. ಚಿಪ್ಸ್ 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 ಬೇಕಾ? ಚೂರು ಹಾಕ್ಲೋದಕ್ಕೆ. ಸೊ ಎಲ್ಲ ನೋಡಿದ್ರಲ್ಲ ವಿಡಿಯೋ, ಇದೆಲ್ಲ ನಿನ್ನೆದು ವಿಡಿಯೋ. ನನಗೆ ಆಮೇಲೆ ಟೈಮ್ ಸಿಕ್ಕಿರಲಿಲ್ಲ ಮತ್ತೆ ವ್ಲಾಗ್ ಮಾಡೋಕ್ಕೆ. ಸೊ ಹಾಗೆ ಫಂಕ್ಷನಿಗೆಲ್ಲ ಹೋಗಿ ಬಂದು ಆಮೇಲೆ ಸಂಜೆ ಟೀ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ವಿ. ಅಜ್ಜಿನೂ ಬಂದಿದ್ದರು. ಸೊ ಸಾರಿ ತುಂಬ ಚೆನ್ನಾಗಿದೆ ಅಂತ ಅಂದರು, ನನಗೆ ತುಂಬ ಸೂಟ್ ಆಗುತ್ತೆ ಅಂತ ಅಂದರು. ಆ್ಯಕ್ಚುಲಿ ನನಗೆ ಈ ಕಲರ್ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾನು ಒಂದು 2 years ಬ್ಯಾಕ್ ತಗೊಂಡಿರೋದು, ಒಂದು ಫಂಕ್ಷನ್ಗೋಸ್ಕರ ಅರ್ಜೆಂಟಾಗಿ ತೊಗೊಂಡಿರೋದು. ಲಾಸ್ಟ್ ಮೂಮೆಂಟಿಗೆ ಹೋಗಿ ತೊಗೊಂಡಿರೋದು. ಆ ಶಾಪಲ್ಲಿ ನನಗೆ ಯಾವ ಸಾರಿನೂ ಇಷ್ಟ ಆಗಿರಲಿಲ್ಲ. ಇದೊಂದು ಚೂರು ಇಷ್ಟ ಆಯಿತು ಅಂತ ಆಮೇಲೆ ಬೇರೆ ಆಪ್ಷನ್ ಇಲ್ಲದೆ ತೆಕ್ಕೊಂಡಿರೋದು. ಬಟ್ ಲಾಸ್ಟ್ ಟೈಮ್ ಉಟ್ಬೇಕಾದ್ರೂ ಹೇಳಿದರು ಸಾರಿ ಅಂತೂ ಸಕ್ಕತ್ತಾಗಿದೆ, ಒಂಥರ ಸಿಂಪಲಾಗಿ ಚೆನ್ನಾಗಿದೆ ಅಂತ ಹೇಳಿದರು. ಈ ಟೈಮಲ್ಲೂ ಹಂಗೆ ಹೇಳಿದರು. ಬಟ್ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ನನಗೆ ಈ ಕಲರ್ ಇಷ್ಟೇನಲ್ಲ. ನನಗೆ ಬೇಬಿ ಪಿಂಕ್, ಆಮೇಲೆ ಮೆರೂನ್, ರೆಡ್ಡಿಶ್ ಮೆರೂನ್, ಆರೆಂಜ್ ಕಲರ್, ಯೆಲ್ಲೋ, ಗ್ರೀನ್ ಕಲರ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ರೇಷ್ಮೆ ಸಾರಿಯಲ್ಲಿ. ಸೊ ನಿಮಗೆ ಯಾವ ಕಲರ್ ಇಷ್ಟ ಅಂತ ಕಮೆಂಟ್ ಮಾಡಿ. ಬಾಯ್.